ಪಾದಾರರಿಗೆ ನಮಸ್ಕರಿಸುತ್ತಾ ನನಗೆ ಅಕ್ಷರವನ್ನ ಜ್ಞಾನವನ್ನು ತೆರೆದು ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ಕ್ರಮವರಿಗೆ ಮತ್ತೊಂದು ಅವರಿಗೆ ಚಪ್ಪಲಿ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸುಮಾರು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಈ ಒಂದು ಸಿದ್ಧಗಂಗಾ ಕ್ಷೇತ್ರದಲ್ಲಿ ಅಭ್ಯಾಸ ಮಾಡಿ ನಮಗೆ 1ನೇ ತರಗತಿಯಿಂದ ಸುಮಾರು 5ನೇ ತರಗತಿವರೆಗೆ ನಮಗೆ ವಿದ್ಯಾಭ್ಯಾಸದಲ್ಲಿ ಪ್ರತಿಯೊಂದು ಹಂತದಲ್ಲೂ ಸಹ ಇರ್ತಕ್ಕಂಥ ಎಲ್ಲ ಶಿಕ್ಷಕ ಮಹೋದಯಗಳನ್ನು ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಹಲವಾರು ವಿದ್ಯಾರ್ಥಿಗಳು ಒಂದು ಬರಬೇಕಾಗಿತ್ತು, ಅನೇಕ ಕಾರಣಾಂತರಗಳಿಂದ ಬಂದಿಲ್ಲ. ನಮ್ಮ ಶಿಕ್ಷಕರ ಬಗ್ಗೆ ಹೆಚ್ಚು ತಿಳಿಬೇಕು. ಯಾಕಂದ್ರೆ ಇವತ್ತು ಸಿದ್ಧಗಂಗಾ ಸಂಸ್ಕೃತಿ ಅಂತಕ್ಕಂಥದ್ದು ಇಡೀ ದೇಶದಲ್ಲಿ ಗೊತ್ತಿರ್ತಕ್ಕಂಥ ಒಂದು ವಿಷಯ. ಅಂತ ಒಂದು ಕಾಲದಲ್ಲಿ ಇಂಥ ರಮಾದೇವಿಯವರ ಅಣ್ಣನವರ ಅಕ್ಷರ ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂಥ ಪಿಳ್ಳವರು ಇಲ್ಲಿರ್ತಕ್ಕಂಥ ಹಲವಾರು ಎಲ್ಲ ಶಿಕ್ಷಕರು ಈಗಲೂ ಸಹ ಇದ್ದಾರೆ. ನಮ್ಮ ಚಂದ್ರಗೌಡ ಸರ್ ಆಗಿರ್ಬೋದು, ನಮ್ಮ KC ಸರ್ ಆಗಿರ್ಬೋದು, DP ಮಂಜುನಾಥ್ ಸರ್ ಆಗಿರ್ಬೋದು, ರಾಜಮ್ಮ ಮೇಡಮ್ ಆಗಿರ್ಬೋದು, ಪ್ರತಿಯೊಬ್ಬರು ಮೇಡಮನ್ನು ನಮಗೆ ವಿದ್ಯೆಯನ್ನು ಕಲಿಸಿ ಇವತ್ತು ಕ್ಷೇತ್ರಕ್ಕಾಗಿ ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ನಾನು ಸಹ ಇದೇ ರೀತಿಯಲ್ಲಿ ಒಬ್ಬ ಶಿಕ್ಷಕ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮಗೆ ಬಂದ್ಬಿಟ್ಟು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಸಿದ್ದಾಪುರ ಗ್ರಾಮ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಹುಟ್ಟಿ 10 ವರ್ಷಗಳ ಕಾಲ ಇಲ್ಲಿಯವರೆಗೆ ಕಾಲೇಜಿಂದ ನಮ್ಮ ತುಮಕೂರಿನ ಜೂನಿಯರ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಇವತ್ತು ನಾನು ಸಹ ಈ ವೃತ್ತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಅಲ್ಲಿ ನಾನು ಮಾಡತಕ್ಕಂಥ ವೃತ್ತಿಯಲ್ಲಿ ಒಂದು ವಿಶೇಷತೆ ಇದೆ. ನಿಮ್ಮ ಒಂದು ಲಕ್ಷಣಗಳ ವಿಶೇಷತೆ ಅಂದರೆ ನನಗೆ ಭಗವದ್ಗೀತೆ ಕೊಟ್ಟಂತಹ ಶಿಕ್ಷೆ, ಅವರ ಆಟೋಟಗಳ ಸಂಸ್ಕೃತಿ ನಾನು ಇವತ್ತು ಮಕ್ಕಳಿಗೆ ಮಾತಾಡಲು ಮಾಡಲಿಕ್ಕೆ ಮಗು ಮಾಡ್ತಾ ಇದ್ದೇನೆ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಈ ನಮ್ಮ ಶಿಕ್ಷಕರ ಬಗ್ಗೆ ಎಷ್ಟು ಮಾತಾಡೋದಂದ್ರೆ ನಮ್ಮನ್ನ ಮಕ್ಕಳಾಗಿದ್ದಾಗ ಬಂದು ನಮಗೆ ಸರಿಯಾಗಿ ಮಾತನಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇರಲಿಲ್ಲ. ಅಂಥ ಸಮಯದಲ್ಲಿ ಬಂದಾಗ ನಮಗೆ ತಾಯಿ ತಂದೆ ಎಲ್ಲ ಸ್ಥಾನದಲ್ಲಿತ್ತು. ಪ್ರತಿಯೊಂದು ಹಂತದಲ್ಲಿ ನಾವು ಊರು ಬೇಕಾದ್ರೆ ಕಣ್ಣೀರಾಗಿರ್ತಕ್ಕಂಥ ಶಿಕ್ಷಕರು. ನಾವು ನಮ್ಮ ಮನೆ ಹೋಗ್ತಿರೋದ್ರೆ ಅಪ್ಪ ನೀವು ತಿಂಗಳು ಬಿಟ್ಟು ನಾವು ಹೇಗಿರ್ಬೇಕಪ್ಪ, ನಿಮ್ಮನ್ನು ಬಿಟ್ಟು ಹೇಗಿರ್ಬೇಕಂತೇಳಿ ನಮಗೆ ಕಣ್ಣೀರಾಗಿ ನಮಗೆ ಇಲ್ಲಬೇಕಂತಂದ್ರೆ ಅಮೌಂಟ್ ಊರಿಗೆ ಚೆನ್ನಾಗಿ ಅಂತೇಳಿ ಕೇಳ್ತಿರ್ತಕ್ಕಂಥ ಮಹಾ ತಾಯಿ ರಮಾದೇವಿ ಮೇಡಮ್ ಅವರು ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ನಮಗೆ ಬಹಳ ಮಾತಾಡೋದಿದೆ. ನಮಗೆ ಮಿಡಲ್ ಕ್ಲಾಸ್ ಕ್ಯಾರೆಕ್ಟರ್ ನಮ್ಮ ಚಂದ್ರಗೌಡ ಅವರು ಸಾರಿಗೆ ವಿದ್ಯಾಭ್ಯಾಸವನ್ನು ಕಲಿಸಿದ್ದಾರೆ. ಹಂಗಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಭಾವನೆಯಾಗಿದೆ. ಇದನ್ನೆಲ್ಲ ನಮಗೆ ನಮ್ಮ KC ವಸಂತ ಸರ್ ಪ್ರತಿಯೊಂದು ಶಿಕ್ಷಕರು ಹಲ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ನಾನು 4ನೇ ತರಗತಿಯಲ್ಲಿದ್ದಾಗ ಪ್ರತಿಭಾ ಕಾರಂಜಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕರ್ಕೊಂಡೋಗಿ ಇವತ್ತು SIT ಅಂತಕ್ಕಂಥ ಒಂದು ಸಂಸ್ಥೆಗಳಲ್ಲಿ ನಮ್ಮನ್ನು ಹಾಳು ಮಾಡಿಸಿ ರಾಜ್ಯ ಮಟ್ಟಕ್ಕೆ ಬರ್ತಕ್ಕಂಥ ಪ್ರಯತ್ನವನ್ನು ಅವತ್ತಿನಿಂದ ನಮಗೆ ಇವಾಗತಕ್ಕಂಥ ಒಂದು ಟೀಕೆ ನಮ್ಮ ಗುರುಗಳಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿರ್ತಕ್ಕಂಥ ಎಲ್ಲ ಶಿಕ್ಷಕ ಭವನಗಳಿಗೆ ಹಾಗೂ ಸಂಬಂಧಿತ ಶಿಕ್ಷಣ ಸ್ವಾಮಿಗಳು, ಶಿಕ್ಷಣ ಈಗ ತಮ್ಮ ಪ್ರತ್ಯೇಕ ಸ್ವಾಮಿಗಳು ಅವರೆಲ್ಲರ ಪರವಾಗಬೇಕು. ನಮ್ಮನ್ನೆಲ್ಲರನ್ನ ಹೀಗೆ ಎತ್ತರಕ್ಕೆ ಬೆಳೆಸಿ ಇಲ್ಲಿ ಹೋಗ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ ಸಿಗುತ್ತೆ. ಒಳ್ಳೆಯ ನಡೆ ನುಡಿ ಆಚಾರ, ಹಣದ ಬಗ್ಗೆ, ದುಡ್ಡಿನ ಬಗ್ಗೆ, ಊಟದ ಬಗ್ಗೆ ಪ್ರತಿಯೊಂದನ್ನು ಕಲಿಸಿಕೊಡ್ತಕ್ಕಂಥ